ಜೀವನದಲ್ಲಿ ಕೆಲವರು ನಮ್ಮ ಜೀವನಕ್ಕೆ ಬಂದ ಮೇಲೆ ಹೊರಗಿನಿಂದ ಕಾಣ್ಲಿಕ್ಕೆ ಎಲ್ಲವೂ ಸೇಮ್ ಇದ್ರೂ ಕೂಡ ಒಳಗಿಂದ ಒಳಗೇನೋ ಒಂದು ಖುಷಿ ಇರತ್ತೆ, ಯಾವಾಗ್ಲೂ ನಗುಮುಖ ಇರತ್ತೆ, ಮತ್ತೆ ಮನಸ್ಸಿಗೆ ನೆಮ್ಮದಿ ಇರತ್ತೆ. ಇವೆಲ್ಲವೂ ಆಗ್ತಾ ಇರತ್ತೆ. ಮತ್ತೆ ಬದುಕಿನ ಮೇಲೆ ಒಂದು ನಂಬಿಕೆ ಬರುತ್ತೆ. ಮೇನ್ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೊಳಗೆ ನಾವು ಒಂದು ಹೊಸ ರೂಪವನ್ನು ಕಾಣ್ತಾ ಹೋಗ್ತೇವೆ. ಅಂದ್ರೆ ನಾವು ಚೇಂಜಸ್ ಆಗ್ತಾ ಹೋಗ್ತೇವೆ, ಒಂದು ಒಳ್ಳೆ ರೀತಿಯಲ್ಲಿ ನಾವು ಆಗ್ತಾ ಹೋಗ್ತೇವೆ. ಸೊ ಅದಕ್ಕೆ ಹೇಳೋದು, ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಮ್ಮನ್ನ ಬದಲಾಯಿಸೋದಕ್ಕಲ್ಲ, ನಮ್ಮನ್ನ ಇಂಪ್ರೂವ್ ಮಾಡೋಕೆ ಬಂದಿರತ್ತೆ ಅಂತ ಹೇಳಿ, ನಮ್ಮ ಬೆಳವಣಿಗೆ ಕಾರಣ ಆಗಿರತ್ತೆ ಅಂತ ಹೇಳಿ. ನಿಜವಾದ ಪ್ರೀತಿ ಅಂದ್ರೆ ಒಬ್ಬರಿಗೆ ಕ್ಲೋಸ್ ಆಗಿರೋದಲ್ಲ ಗೈಸ್. ಸೊ ಅದು ಒಂದು ಒಳ್ಳೆಯ ಭಾವನೆ ಆಗಿರತ್ತೆ. ಮತ್ತೆ ಕೆಲವರು ನಮ್ಮ ಜೀವನಕ್ಕೆ ಬಂದ ಮೇಲೆ ನಮ್ಮ ಎನರ್ಜಿ ಏನಾಗಿರುತ್ತೆ, ಪಾಸಿಟಿವಿಟಿಯಲ್ಲಿ ಇರುತ್ತೆ. ಅವರ ಒಂದು ಪ್ರೆಸೆನ್ಸೇ ಕೂಡ ನಮ್ಗೆ ಒಂದು ಒಳ್ಳೆಯ ಫೀಲ್ ಕೊಡುತ್ತೆ ಗೈಸ್. ಈ ರೀತಿ ವ್ಯಕ್ತಿ ಬಂದಾಗ ಮನಸ್ಸು ನಮ್ದು ಏನಿರುತ್ತೆ, ಮೊದಲು ಗೊಂದಲಮಯವಾಗಿರುತ್ತೆ. ಅಂದ್ರೆ ನಿಧಾನವಾಗಿ ಇವಾಗ ಅಂತ ವ್ಯಕ್ತಿ ಬಂದಾಗ ಸ್ವಲ್ಪ ಕಾಮ್ ಆಗಿರುತ್ತೆ. ಮತ್ತೆ ಏನೋ ಒಂದು ಭಯ ಅಂದ್ರೆ ಸ್ವಲ್ಪ ಹೆದರಿಕೆ ಇದ್ದಿತ್ತು, ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಒಬ್ರು ವ್ಯಕ್ತಿ ಇದ್ದಾರಲ್ವಾ ಅಂತ ಒಂದು ನಂಬಿಕೆ ಬರುತ್ತೆ. ಈ ಆತ್ಮವಿಶ್ವಾಸವೇ ಬೇರೆ ಲೆವೆಲ್ ಆಗಿರುತ್ತೆ ಗೈಸ್. ಜೀವನದಲ್ಲಿ ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಕೆಲವೊಮ್ಮೆ ಮನಸ್ಸು ಒಳಗಿಂದ ಒಳಗೆ ಸಪೋರ್ಟ್ ಸಿಸ್ಟಮ್ ಹುಡುಕ್ತಾ ಇರ್ತವೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಇರ್ಬೇಕಾಗಿತ್ತಲ್ಲ, ಇರಬೇಕು. ಮತ್ತೆ ನಮ್ಮ ಕನಸುಗಳ ಮೇಲೆ ಒಂದು ಭರವಸೆ ಇಡುವಂತ ವ್ಯಕ್ತಿ, ನೀನು ಮಾಡಬಲ್ಲೆ, ಇದನ್ನು ನೀನು ಮಾಡ್ತೀಯ ಅನ್ನೋ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿ ಮನಸ್ಸು ಹುಡುಕ್ತಾ ಇರುತ್ತೆ, ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ. ಸೊ ಆ ತರ ಒಬ್ಬ ವ್ಯಕ್ತಿ ಇದ್ದಾಗ ನಮ್ಗೆ ನಮ್ಮ ಏನು ಅಚೀವ್ಮೆಂಟ್ ಮಾಡೋದಾಗಿರ್ತದೆ, ಅಥವಾ ಏನೇ ಒಂದು ಲೈಫಲ್ಲಿ ನಾವು ಡೌನ್ ಫಾಲ್ ಆಗಿರ್ತೇವಲ್ಲ, ಅದು ಬೇರೆ ಲೆವೆಲೇ ಆಗಿರುತ್ತೆ ಅಂತ ಒಬ್ಬ ವ್ಯಕ್ತಿ ಇದ್ದಾಗ. ಮನಸ್ಸು ಈ ತರ ಒಂದು ಹುಡುಕ್ತಾ ಇರುತ್ತೆ, ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ. ಯಾಕಂದ್ರೆ ಎನ್ಕರೇಜ್ಮೆಂಟ್ ಅನ್ನೋದು ಒಂದು ಸಣ್ಣ ಮಾತಾಗಿರ್ಬೋದು, ಆದ್ರೆ ಮನಸ್ಸಿಗೆ ಅದೇ ಒಂದು ದೊಡ್ಡ ಶಕ್ತಿ ಆಗಿರುತ್ತೆ. ನಿಜವಾದ ಪ್ರೀತಿಯ ದೊಡ್ಡ ಗುಣ ಏನಂತ ಹೇಳಿದ್ರೆ, ನಿಮ್ಮ ಕನಸುಗಳಿಗೆ ಅದು ಅಡ್ಡಿ ಆಗೋದಿಲ್ಲ. ಕೆಲ ಸಂಬಂಧಗಳು ಇರ್ತವೆ, ನಿಮ್ಮ ಎನರ್ಜಿ, ನಿಮ್ಮ ಫೋಕಸ್, ನಿಮ್ಮ ಸಮಯ ಎಲ್ಲವೂ ಕೂಡ ಕಸಿದುಕೊಳ್ಳುತ್ತದೆ. ಆದ್ರೆ ನಿಜವಾದ ಸಂಬಂಧ ಹಾಗಲ್ಲ, ಅದು ನಿಮ್ಮ ಗುರಿಗಳ ಕಡೆ ಮತ್ತಷ್ಟು ಎನ್ಕರೇಜ್ ಕೊಡುತ್ತದೆ, ಡೌನ್ ಫಾಲ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಜೀವನದಲ್ಲಿ ಬೆಳಿಬೇಕು, ನಿಮ್ಮ ಗುರಿಗಳತ್ತ ನೀವು ಮುಟ್ಟಬೇಕು, ನೀವು ಖುಷಿಯಾಗಿರ್ಬೇಕು ಅನ್ನೋದು ಪ್ರತಿ ಕ್ಷಣವೂ ಕೂಡ ಅದು ಬಯಸ್ತಾ ಇರುತ್ತೆ. ಸೊ ಹಾಗಾಗಿ ನಿಜವಾದ ಸಂಬಂಧ ಪ್ರೀತಿ ಅಂತ ಹೇಳಿದ್ರೆ ನಿಮ್ಮನ್ನ ಬೆಳೆಸೋದು, ಯಾವತ್ತು ನಿಮ್ಮನ್ನ ಡೌನ್ ಫಾಲ್ ಮಾಡೋದಿಲ್ಲ. ಅಂದ್ರೆ ನಿಮ್ಮನ್ನ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇಡೋದಿಲ್ಲ ಗೈಸ್. ಇಂತಹ ಮನಸ್ಸು ಇರುವ ಜಾಗದಲ್ಲಿ ಸೆಲ್ಫಿಶ್ನೆಸ್ ಇರೋದಿಲ್ಲ, ಪ್ಯೂರ್ ಕೇರ್ ಆಗಿರುತ್ತೆ. ಮತ್ತೇನಂತ ಹೇಳಿದ್ರೆ ಇಂತಹ ಮನಸ್ಸುಗಳು ಏನಿರ್ತವೆ ಇದ್ದಾಗ ನಮ್ಮ ಜೊತೆಗೆ ನಮಗೆ ಏನ್ ಆತ್ಮವಿಶ್ವಾಸ ಇರತ್ತಲ್ಲ, ಅದು ಡಬಲ್ ಆಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಬೆಳವಣಿಗೆ ಆಗ್ಲಿಕ್ಕೆ ಗೈಸ್. ಸೊ ಹಾಗಾಗಿ ಇಂತಹ ಸಂಬಂಧಗಳು, ಇಂತಹ ಪ್ರೀತಿ ನಿಮ್ಮ ಜೀವನದಲ್ಲಿ ಇದ್ರೆ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ದೊಡ್ಡದಾಗಿರುತ್ತೆ ಇಂತಹ ಪ್ರೀತಿ ಮತ್ತೆ ಇಂತಹ ಸಂಬಂಧ ಸಿಗ್ಲಿಕ್ಕೆ, ಅದು ಇವಾಗಿನ ಪರಿಸ್ಥಿತಿಯಲ್ಲಿ. ಮತ್ತೊಂದು ಮುಖ್ಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಜವಾದ ಪ್ರೀತಿ ನಿಮ್ಮಲ್ಲಿ ವೀಕ್ನೆಸ್ ಇದ್ರೂ ಕೂಡ ನಿಮ್ಮನ್ನ ಬಿಟ್ಟು ಅದು ದೂರ ಹೋಗೋದಿಲ್ಲ. ಸೊ ನಿಮ್ಮಲ್ಲಿ ಕೂಡ ತಪ್ಪುಗಳಿರ್ತವೆ, ನೀವು ಪಾಸ್ಟ್ ಅಲ್ಲೂ ಕೂಡ ಮಾಡಿರುವಂತಹ ಕೆಲವು ತಪ್ಪುಗಳಿರ್ತವೆ, ಇನ್ಸೆಕ್ಯೂರಿಟೀಸ್ ಗಳಿರ್ತವೆ ನಿಮ್ಮ ಜೀವನದಲ್ಲಿ ಕೂಡ. ಇಂಥ ಎಲ್ಲ ಸಿಚುವೇಶನ್ಗಳು ನೋಡಿ ಕೂಡ, ಸಂದರ್ಭಗಳಲ್ಲೂ ಕೂಡ ಅದು ದೂರ ಹೋಗೋದಿಲ್ಲ ನಿಮ್ಮನ್ನು ಬಿಟ್ಟು. ಸೊ ನೀವೇ ಬೇಕು ಅಥವಾ ನಿಮ್ಮ ಜೊತೆನೆ ಇರಬೇಕು ಅಂತ ಹೇಳಿ ಅಂತಹ ಪ್ರೀತಿಗಳು, ಅಂತಹ ಸಂಬಂಧಗಳು ನಿಮ್ಮ ಜೊತೆನೆ ಇರ್ತವೆ. ಇದೇ ನಿಜವಾದ ಪ್ರೀತಿಯ ಒಂದು ಲಕ್ಷಣ ಆಗಿರುತ್ತೆ. ಮತ್ತೆ ಇದೇ ನಿಜವಾದ ಪ್ರೀತಿಯು ಕೂಡ ಆಗಿರುತ್ತೆ ಗೈಸ್. ಇಂಥ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾಗ ನಿಧಾನವಾಗಿ ನಮ್ಮ ಸೆಲ್ಫ್ ವರ್ತ್ ಅನ್ನು ಇದು ಬಿಲ್ಡ್ ಮಾಡ್ತಾ ಹೋಗುತ್ತೆ. ನಮ್ಗೆ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಒಳಗಿಂದ ಒಳಗೆ, ಅಂದ್ರೆ ನಮ್ಮ ಮನಸ್ಸೊಳಗೆ ನನಗೆ ನಾನು ಹೇಗಿದ್ರು ಕೂಡ ನನ್ನ ಅಕ್ಸೆಪ್ಟ್ ಮಾಡುವಂತ ವ್ಯಕ್ತಿ ಇದ್ದಾರಲ್ಲ, ನನ್ನ ವೀಕ್ನೆಸ್ ಇದ್ರು ಕೂಡ ನನ್ನನ್ನ ಒಂದು ಎನ್ಕರೇಜ್ ಮಾಡುವಂತ ವ್ಯಕ್ತಿ ನನ್ನ ಜೊತೆಗಿದ್ದಾರೆ, ನನ್ಗೆ ಇನ್ನೇನು ಬೇಡ ಜೀವನದಲ್ಲಿ, ನನಗೆ ಇಂಥ ಒಬ್ಬ ವ್ಯಕ್ತಿ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಏನು ಕಾನ್ಫಿಡೆನ್ಸ್ ಇರತ್ತಲ್ಲ, ಇದು ಯಾವ ಮೋಟಿವೇಶನ್ ವಿಡಿಯೋಗೂ ಕೂಡ ಕಮ್ಮಿ ಇರೋದಿಲ್ಲ, ತುಂಬಾ ದೊಡ್ಡ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು ಗೈಸ್. ಸೊ ಇದೇ ನಿಜವಾದ ಒಂದು ಪ್ರೀತಿ ಆಗಿರುತ್ತೆ. ಅವರ ಜೊತೆ ನಿಜವಾದ ಪ್ರೀತಿ ನಮ್ಮ ಕ್ಯಾರೆಕ್ಟರ್ನು ಬದಲಾಯಿಸ್ತದೆ. ಅಂದ್ರೆ ನಮ್ಮ ಮಾತಿನಲ್ಲಿ ಸಾಫ್ಟ್ನೆಸ್ ಬರ್ತದೆ, ಮತ್ತೆ ಇತರನ ನೋಡುವ ದೃಷ್ಟಿಕೋನ ಬದಲಾಗ್ತದೆ, ಅಂದ್ರೆ ಕೈಂಡ್ನೆಸ್ ಬರ್ತದೆ. ಮತ್ತೆ ಪೇಷನ್ಸ್ ಅನ್ನೋದು ತುಂಬಾ ನಮ್ಮಲ್ಲಿ ಇರುತ್ತೆ, ಅಂದ್ರೆ ಬೆಳೆಯುತ್ತೆ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ಈ ಪ್ರೀತಿ ಅಂದ್ರೆ ಇಬ್ಬರ ನಡುವೆ ಇರುವಂತ ಒಂದು ಫೀಲಿಂಗ್ಸ್ ಅಲ್ಲ ಗೈಸ್, ಅದು ಒಬ್ಬ ವ್ಯಕ್ತಿಯ ಮನಸ್ಸು ಇನ್ನೂ ಸುಂದರವಾಗಿಸುವ ಒಂದು ಶಕ್ತಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಮುಂಚೆ ಇದ್ದಾಗಿಂತಲೂ ಕಾಮ್ ಆಗಿರ್ತೀರಾ, ನಿಮ್ಮ ಎಲ್ಲದರಲ್ಲೂ ಕೂಡ ನೀವು ಪಾಸಿಟಿವಿಟಿಯಲ್ಲಿ ನೋಡ್ತಾ ಇರ್ತೀರಾ, ಮತ್ತು ನೀವು ಮೆಚೂರ್ ಆಗಿರ್ತೀರಾ. ಸೊ ಇವೆಲ್ಲವೂ ಕೂಡ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕನೆಕ್ಷನ್ ಬಂದಿರಬಹುದು. ಕೊನೆಯದಾಗಿ ಒಂದು ಮಾತು, ನಿಮ್ಮನ್ನು ಕನ್ಫ್ಯೂಸ್ ಮಾಡುವ ಭಾವನೆ ಏನಿರುತ್ತಲ್ಲ, ಅದು ಪ್ರೀತಿ ಅಲ್ಲ ಗೈಸ್. ಸೊ ನಿಜವಾದ ಪ್ರೀತಿ ಅಂದ್ರೆ ನಿಮ್ಮೊಳಗಿನ ಒಂದು ಹೊಸತನವನ್ನು ಹೊರತೆಗೆದು ಒಂದು ಒಳ್ಳೆಯ ವ್ಯಕ್ತಿ ನಿಮ್ಗೆ ಶಾಂತಿ, ನೆಮ್ಮದಿ ಮತ್ತೆ ನಿಮ್ಮ ಬೆಳವಣಿಗೆ ಕೂಡ ಕಾರಣವಾಗಿರಬೇಕು ಅಂತ ಭಾವನೆ ಏನಿರುತ್ತೆ ನಿಮ್ಗೆ, ಅದೇ ನಿಜವಾದ ಪ್ರೀತಿ ಆಗಿರುತ್ತೆ. ಅಂತಹ ಪ್ರೀತಿ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅದನ್ನು ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗಬೇಡಿ ಗೈಸ್. ಯಾಕಂತ ಹೇಳಿದ್ರೆ ಕೆಲವರು ನಮ್ಮ ಜೀವನಕ್ಕೆ ಬರೋದು ನಮಗೆ ಕೇವಲ ಕಂಪನಿ ಕೊಡೋದಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಬದಲಾವಣೆ ಮಾಡುವ ಒಂದು ಉದ್ದೇಶದಿಂದ ಬಂದಿರ್ತಾರೆ. ಸೊ ಅದು ನಮ್ಗೆ
ಗೊತ್ತಾಗಲ್ಲ, ಅದನ್ನು ನಾವು ಗಮನಿಸಬೇಕಾಗತ್ತೆ, ನಾವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ಗೈಸ್. ನಿಮ್ಮನ್ನು ನಿಧಾನವಾಗಿ ಬೆಳೆಸಿದಂಥ ಒಂದು ಕನೆಕ್ಷನ್ ನಿಮ್ಮ ಜೀವನದಲ್ಲಿ ಬಂದಿದೆಯಾ? ಕಮೆಂಟ್ ಮಾಡಿ ಗೈಸ್. ಮತ್ತೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.